ನಮಸ್ತೆ, ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪು ಮತ್ತು ಆಲೂಗೆಡ್ಡೆ ಬಳಸ್ಕೊಂಡು ರಾಜಮುಡಿ ರೈಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ. ನಾನು ಆಲ್ರೆಡಿ ಕುಕ್ಕರಲ್ಲಿ ಒಂದು ದೊಡ್ಡ ಸ್ಪೂನು ತುಪ್ಪ ಹಾಕಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮಸಾಲೆ ಪದಾರ್ಥಗಳು ಹಾಕ್ಕೋಬೇಕು. ಚಕ್ಕೆ, ಲವಂಗ, ಒಂದು ಮೊಗ್ಗು ಪೈನಾಪಲ್ ಹೂವು ಹಾಕಿದ್ದೀನಿ. ಉದ್ದಿನಬೇಳೆ ಮತ್ತು ಸಾಸಿವೆ, ಇಂಗು. ಕಡಲೆಬೇಳೆ ಹಾಕ್ತಾ ಇಲ್ಲ ನಾನು, ಬರೀ ಉದ್ದಿನಬೇಳೆ ಮಾತ್ರ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು ಆಲೂಗೆಡ್ಡೆ, ಒಂದು 2 ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, 1 ಇಂಚ್ ಶುಂಠಿ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಯಾಕಂದರೆ ನಾವು ಅಚ್ಕಾರದ ಪುಡಿ ಕೂಡ ಸೇರಿಸ್ತೀವಿ, ನೋಡ್ಕೊತ ಹಾಕಿ. ಶುಂಠಿನ ಸ್ವಲ್ಪ ಈ ಥರ ಉದ್ದುದ್ದಕ್ಕೆ ಹೆಚ್ಚಾಕಿ, ಚೆನ್ನಾಗಿರುತ್ತೆ. ಇದೊಂದು ನಿಮಿಷ ಹುರಿಬೇಕು ಈ ಥರ. ಈರುಳ್ಳಿ ಮತ್ತು ಟೊಮೆಟೊ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ತುಪ್ಪದ ಘಮ ಬರ್ತಾ ಇದೆ ಎಷ್ಟು ಚೆನ್ನಾಗಿ. ರಾತ್ರಿನೇ ನೆನೆಸಿಟ್ಕೊಂಡಿರೋ ಬಟಾಣಿ ಒಂದು 1/4 ಬಟ್ಲಷ್ಟು ಸೇರಿಸ್ತಾ ಇದ್ದೀನಿ. ಧನಿಯಾ ಪುಡಿ, ಅಚ್ಕಾರದ ಪುಡಿ, ಜೀರಿಗೆ ಪುಡಿ ಎಲ್ಲ 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಸೇರಿಸ್ಕೊಳ್ಳೋಣ. ಎಷ್ಟು ಸುಲಭವಾಗಿ ಮಾಡ್ಬೋದು ಗೊತ್ತಾ ಇದು. ಬೆಳಗ್ಗೆ ತಿಂಡಿಗೆ, ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಆದಷ್ಟು ಸೊಪ್ಪುಗಳನ್ನ ಬಳಸೋದ್ರಿಂದ ಹೆಲ್ತ್ಗೂ ಒಳ್ಳೆಯದು, ರುಚಿನೂ ಚೆನ್ನಾಗಿರುತ್ತೆ. ದಿನ ಏನಪ್ಪ ತಿಂಡಿ ಮಾಡೋದು, ಏನಪ್ಪ ಬಾಕ್ಸ್ ಕಟ್ಟೋದು ಅನ್ನೋರಿಗೆಲ್ಲ ಸುಲಭವಾಗಿ ಈ ಥರ ತಿಂಡಿಗಳು ಮಾಡಿಕೊಟ್ರೆ ಚೆನ್ನಾಗೂ ಇರುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ. 1 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ, ಕ್ಲೀನಾಗಿ ಬಿಡಿಸಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ 1 ಕಟ್ ಫುಲ್ಲು ಬಳಸ್ತಾ ಇಲ್ಲ ನಾನು, ಅರ್ಧ ಕಟ್ ಮಾತ್ರ ಹಾಕ್ತಾಯಿದ್ದೀನಿ. ಈ ಥರ ತೊಳೆದ್ಬಿಟ್ಟು ಕ್ಲೀನಾಗಿ ಈ ಥರ ಹೆಚ್ಚಿಟ್ಕೊಳ್ಳಿ. ಮೆಂತ್ಯ ಸೊಪ್ಪು ಹಾಕಿದ ತಕ್ಷಣ ಅದು ಬಾಡೋಗ್ಬಿಡುತ್ತೆ ಆ ಬಿಸಿಗೇನೆ. ಈ ಮೆಂತ್ಯ ಸೊಪ್ಪೆಲ್ಲ ಕ್ಲೀನಾಗಿ ತೊಳೆದು ಕ್ಲೀನ್ ಮಾಡಿ ಹೆಚ್ಚಿಟ್ಕೊಳ್ಳೋಷ್ಟರಲ್ಲಿ ರಾಜಮುಡಿ ಅಕ್ಕಿನ ನೆನೆಸಿಟ್ಟಿದ್ದೆ. ಇಲ್ಲಿ ನಾನು ಸಣ್ಣ ಕಾಫಿ ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸ್ ನೆನೆಸಿದ್ದೀನಿ. ಇದೊಂದು ಅರ್ಧ ಗಂಟೆ ನೆನೆದ್ರೆ ಸಾಕು. ಅಳತೆ ಸಮೇತ ನೀರು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಗ್ಲಾಸ್ಗೆ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಮೆತ್ತಗೆ ಬೇಕು, ಅದಕ್ಕೆ. ನಿಮಗೆ ಸ್ವಲ್ಪ ಉದುರಾಗಬೇಕು ಅಂದರೆ 2.5 ಗ್ಲಾಸ್ ಹಾಕ್ಕೊಳ್ಳಿ ಸಾಕು. ಇವಾಗ ಅಕ್ಕಿ ಕೂಡ ಸೇರಿಸ್ತಾ ಇದ್ದೀನಿ. ನೀವು ಮಾಮೂಲಿ ವೈಟ್ ಅಕ್ಕಿಲೇ ಮಾಡ್ಬೋದು, ಏನು ತೊಂದರೆ ಇಲ್ಲ. ರಾಜಮುಡಿನೇ ಬೇಕು ಅಂತ ಏನಿಲ್ಲ. ನಾನು ಇದು ಬಳಸೋದ್ರಿಂದ ಇದನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಯಾವ ಅಕ್ಕಿಯಲ್ಲಿ ಮಾಡಿದ್ರು ಒಂದೇ ಮೆಥಡು. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಚೆನ್ನಾಗಿ ಕುದ್ದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಮೆಂತ್ಯ ಆಲೂ ಬಾತ್ ರಾಜಮುಡಿ ಅಕ್ಕಿಲಿ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೋ ತಿನ್ನೋಕ್ಕೆ. ಆಹಾ ಅಂತ ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಅದು ಬಿಸಿ ಬಿಸಿಯಾಗಿ ತಿನ್ನಬೇಕು. ಬಾಕ್ಸ್ಗೆ ವಿಧಿ ಇಲ್ಲ, ಕಳಿಸ್ಬೇಕಷ್ಟೇ. ಬಟ್ ಬಿಸಿಯಾಗಿ ತಿಂದರೆ ಅಂತೂ ಸೂಪರಾಗಿರುತ್ತೆ. ಕುದಿ ಬರಲಿ ಇದು. ಆಮೇಲೆ ಮುಚ್ಚಳ ಮುಚ್ಚೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಸ್ಟೇಜಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ. 3 ಇಂದ 4 ವಿಷಲ್ ಬಂದರೆ ಒಲೆ ಉರಿ ಆಫ್ ಮಾಡಿಬಿಡ್ತೀನಿ. ತಣ್ಣಗಾದಮೇಲೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಾಗಿದೆ ಅಂತ. ಆಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಅಲಂಕಾರ ಕುದಿಸ್ಬಿಟ್ರೆ ಸೂಪರಾದ ಮೆಂತ್ಯ ರಾಜಮುಡಿ ರೈಸು ರೆಡಿ ಆಗುತ್ತೆ. ಕುಕ್ಕರ್ ಪ್ರೆಷರ್ ಕಂಪ್ಲೀಟಾಗಿ ಇಳಿದಿದೆ. ನೋಡೋಣ ಬನ್ನಿ ಇವಾಗ ಹೇಗಾಗಿದೆ ಅಂತ. ಎಷ್ಟು ಚೆನ್ನಾಗಾಗಿದೆ. ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಆಯಿತು ಇದ್ರ ಕೆಲಸ. ನೋಡಿ ಹೆಂಗಾಗಿದೆ, ಎಷ್ಟು ಚೆನ್ನಾಗಾಗಿದೆ. ಎಲ್ಲರೂ ಒಂದು ಸತಿ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತೆ ಬೇರೆ ರೆಸಿಪಿಲಿ ಸಿಗ್ತೀನಿ. ಆರೋಗ್ಯವಾಗಿ ತಿನ್ನೋಣ, ಆರೋಗ್ಯವಾಗಿರೋಣ. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್, ಸಿ ಯು.